ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿಲ್ಪನಾ ಜಗದೀಶ್. ಈಗಾಗಲೇ ಒಂದು ತಿಂಗಳಿಂದ ನಾವು ಸೌತೆ ಗಿಡದ ಬೆಳವಣಿಗೆಯನ್ನು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ನವಂಬರ್ 10ನೇ ತಾರೀಕು ಸೌತೆ ಬೀಜ ಉಳಿದು ಈಗಾಗಲೇ ಒಂದು ತಿಂಗಳಾಗಿದೆ. ಈ ಗಿಡದ ಬೆಳವಣಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಲ್ಲಿ ಒಂಥರ ಚುಕ್ಕೆ ಥರ ಏನೋ ಚುಕ್ಕೆ ಎಲೆ ಹರಿತಿರೋ ಥರ ಚುಕ್ಕೆ ಚುಕ್ಕೆ ಕಾಣಿಸ್ತಿದಲ್ಲ, ಇದಕ್ಕೆ ಔಷಧಿನ ಸಿಂಪಡಣೆ ಮಾಡ್ತಿದ್ದಾರೆ ನೋಡಿ. ಗಿಡಗಳ ಬೆಳವಣಿಗೆ ಬಹಳ ಅದ್ಭುತವಾಗಿ ಬಂದಿದೆ. ಈ ಗಿಡಕ್ಕೂ ಈ ಬೀಜ ಹುಟ್ಟಿಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಹುಣ್ಸಿರೋದ್ರಿಂದ ಗಿಡ ಸ್ವಲ್ಪ ಚಿಕ್ಕದಾಗಿದೆ. ನೋಡಿ, ಗಿಡಗಳ ಬೆಳವಣಿಗೆ ಬಹಳ ಅದ್ಭುತವಾಗಿ ಚೆನ್ನಾಗಿ ಬಳ್ಳಿ ಹಬ್ತಾ ಇದೆ. ಸೊ ಇನ್ನೊಂದು ವಾರದಲ್ಲಿ ದಾರ ಕಟ್ತಾರೆ. ಗಿಡದ ಬೆಳವಣಿಗೆ ನೋಡಿಕೊಂಡು ಗಿಡದ ಬೆಳವಣಿಗೆ ನೋಡಿಕೊಂಡು ದಾರ ಕಟ್ಟಲಾಗುತ್ತೆ. ಸೊ ಸ್ವಲ್ಪ ಈಗ ಕೆಲಸ ಇರೋದ್ರಿಂದ ದಾರ ಕಟ್ಟೋ ಕೆಲಸ ಸ್ವಲ್ಪ ಡಿಲೇ ಆಗಿದೆ. ಕಟ್ಟಿದ ನಂತರ ನಾನು ತೋರಿಸ್ತೀನಿ. ಮೊದಲು 15 ದಿನದ ನಂತರ ಜನರಲ್ ಲಿಕ್ವಿಡ್ಡು ಮತ್ತು ಕಾನ್ಫಿಡರ್ ಸೂಪರು 2 ಔಷಧಿ ಸಿಂಪಡಣೆ ಮಾಡಿದರು. ನಂತರ M45 ಮತ್ತು 4 ದಿನದ ನಂತರ ಜನರಲ್ ಲಿಕ್ವಿಡ್ಡು ಮತ್ತು ಕಾನ್ಫಿಡರ್ ಸೂಪರನ್ನು ಸಿಂಪಡಣೆ ಮಾಡಿದರು. ಆಗಾಗ ನೋಡಿಕೊಂಡು ನೀರು ಗೊಬ್ಬರನ ಡ್ರಿಪ್ಪಲ್ಲಿ ಬಿಡಲಾಗುತ್ತೆ. ಗಿಡದ ಪೋಷಣೆ ಬಹಳ ಅದ್ಭುತವಾಗಿದೆ. ಈಗ ಇವತ್ತು ಸಹ M45 ಮಿನಿಮಮ್ ಈ 8 ಕುಂಟೆಗೆ ಒಂದು 10 ಗ್ರಾಮ್ ತೂಕ ಹಾಕ್ತಿದ್ರು. 10 ಗ್ರಾಮ್ ಔಷಧಿನ ಸಿಂಪಡಣೆ ಮಾಡಿದ್ದಾರೆ. ನೋಡಿ, ಅಲ್ಲಲ್ಲಿ ಬಳ್ಳಿಗಳು ಬರ್ತಿದ್ದಾವೆ. ಇನ್ನೊಂದು 15 ದಿನಕ್ಕೆ ಇನ್ನೊಂದು ಚೂರು ಗಿಡದ ಬೆಳವಣಿಗೆ ಆಗಿ ದಾರ ಕಟ್ಟೋ ಸ್ಟೇಜ್ಗೆ ಬರುತ್ತೆ. ಈಗ ಜಗದೀಶ್ ಅವರು ನೋಡಿ ಅಲ್ಲಿ ಔಷಧಿ ಸಿಂಪಡಣೆ ಮಾಡ್ತಿದ್ದಾರೆ. M45 ಔಷಧಿನ ಸಿಂಪಡಣೆ ಮಾಡ್ತಿದ್ದಾರೆ. ನೋಡಿ, ಗಿಡದ ಬೆಳವಣಿಗೆ ಬಹಳ ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಬಳ್ಳಿಗಳು ಬರ್ತಿದೆ. ಗ್ರೌಂಡ್ ತುಂಬ ಚೆನ್ನಾಗಿದೆ ನೋಡಿ. ಸೊ ನೋಡೋದ್ರಲ್ಲ, ಗಿಡದ ಬೆಳವಣಿಗೆ ಈಗಾಗಲೇ 1 ತಿಂಗಳಾಗಿದೆ. ಮತ್ತು ಇನ್ನೊಂದು ತಿಂಗಳಿಗೆ ಯಾವ ರೀತಿ ಆಗುತ್ತೆ, ನಾವು ಅಷ್ಟರಲ್ಲಿ ಯಾವ್ಯಾವ ಔಷಧಿ ಸಿಂಪಡಣೆ ಮಾಡ್ಬೋದು, ಯಾವ ಔಷಧಿ ಸಿಂಪಡಣೆ ಮಾಡಿದ ರೋಗಗಳನ್ನು ತಡೆಗಟ್ಬೋದು ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.